ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ದೇಶ ಕಂಡ ಶ್ರೇಷ್ಠ ಎಂಜಿನಿಯರ್. ಅವರೊಬ್ಬ ನ್ಯಾಷನಲ್ ಬಿಲ್ಡರ್ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುಣಗಾನ ಮಾಡಿದ್ದಾರೆ. ವಿಶ್ವೇಶ್ವರಯ್ಯ ಅವರ ಹಾದಿಯಲ್ಲೇ ಸಾಗಬೇಕು ಎಂದು ಎಂಜಿನಿಯರ್ಗಳಿಗೆ ಕರೆ ನೀಡಿದ ಅವರು, ಎಂಜಿನಿಯರ್ಗಳ ವೇತನ ಪರಿಷ್ಕರಣೆಗೆ ಪರಿಶೀಲಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ. ಭಾರತರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರ 155ನೇ ಜನ್ಮದಿನಾಚರಣೆ ಅಂಗವಾಗಿ ರಾಜ್ಯ ಇಂಜಿನಿಯರ್ ಒಕ್ಕೂಟದ ವತಿಯಿಂದ ಬೆಂಗಳೂರಿನ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಆಯೋಜಿಸಿದ್ದ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿದರು. ನಂತರ ಮಾತನಾಡಿದ ಸಿಎಂ ಸರ್ ಎಂ ವಿಶ್ವೇಶ್ವರಯ್ಯ ದೇಶ ಕಂಡ ಶ್ರೇಷ್ಠ ಇಂಜಿನಿಯರ್, ದೂರದೃಷ್ಟಿ ವ್ಯಕ್ತಿತ್ವ ಹೊಂದಿದ ಅವರಿಗೆ ಅಭಿವೃದ್ಧಿಯ ಕಲ್ಪನೆ ಇತ್ತು. ಅವರೊಬ್ಬ ನ್ಯಾಷನಲ್ ಬಿಲ್ಡರ್ ಎಂದು ಗುಣಗಾನ ಮಾಡಿದರು. ಅವರ ಹಾದಿಯಲ್ಲೇ ಸಾಗಲು ಇಂದಿನ ಇಂಜಿನಿಯರ್ಗಳು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಎಂದು ಕರೆ ನೀಡಿದರು. ಅವರ ಪ್ರಾಮಾಣಿಕತೆ, ಅವರ ದೂರದೃಷ್ಟಿ ಇವೆಲ್ಲವೂ ಕೂಡ ಅವರಿಗೆ ಆದರ್ಶಗಳಾಗಬೇಕು, ಇವೆಲ್ಲವೂ ಕೂಡ ಮಾರ್ಗದರ್ಶನಗಳಾಗಬೇಕು. ಆ ದಿಕ್ಕಿನಲ್ಲಿ ನಡೆಯತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಬೇಕು. ಅದು ಮಾಡಿದರೆ ಮಾತ್ರ ನಾವೊಂದು ಸಮೃದ್ಧವಾದಂತಹ ಬಲಿಷ್ಠವಾದಂತಹ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಸಾಧ್ಯ. ದೇಶದ ಹಣವನ್ನು ಸದುಪಯೋಗಪಡಿಸುವುದು ಇಂಜಿನಿಯರ್ ಅವರ ಕೈಯಲ್ಲಿದ್ದು, ಉತ್ತಮ ಯೋಜನೆಗಳನ್ನು ಸಿದ್ದಪಡಿಸಬೇಕು, ಪಾರದರ್ಶಕತೆ ಇರಬೇಕು, ಹೊಸ ತಂತ್ರಜ್ಞಾನ ಅನ್ವಯಿಸಬೇಕು ಎಂದ ಅವರು, ಇಂಜಿನಿಯರ್ ಅವರ ವೇತನ ಪರಿಷ್ಕರಣೆ ಸಂಬಂಧ ಪರಿಶೀಲನೆ ನಡೆಸಲಾಗುವುದು ಎಂದು ಭರವಸೆ ನೀಡಿದರು. ಅಲ್ಲದೆ ಮುಂದಿನ ವರ್ಷವೂ ನಾನೇ ಮುಖ್ಯಮಂತ್ರಿಯಾಗಿ ಇರುತ್ತೇನೆ ಎಂದರು. ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡಿ, ಇಂಜಿನಿಯರ್ಗಳಿಗೆ ವೃತ್ತಿ ಶಿಸ್ತು ಅಗತ್ಯ, ಯೋಜನೆಗಳ ವರದಿಗಳಲ್ಲಿ ಶಿಸ್ತುಬದ್ದವಾಗಿರಬೇಕು ಎಂದು ಕರೆ ನೀಡಿದರು. ನಮ್ಮವರು ಅಂತ ಹೇಳಿ ಅಷ್ಟೊಂದು ದೊಡ್ಡ ಆಚರಣೆಗಳನ್ನು ಮಾಡುವುದರ ಮೂಲಕ ಆ ಸ್ಮರಣೆ ಮಾಡ್ತೀವಿ. ಎಲ್ಲ ಅಭ್ಯರ್ಥಿಗಳನ್ನು ಆಗಬೇಕು ಹಾಗೆ ಅಂತ ಹೇಳಿ ಆಮೇಲೆ ಇವತ್ತು ನಾವು ಇತ್ತೀಚೆಗೆ ಬಂದಿರೋದು 21ನೇ ಶತಮಾನಕ್ಕೆ ತಕ್ಕದಾಗಿ ನಾವು ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವರು ನಮ್ಮ ರಸ್ತೆಗಳಿರ್ಬೋದು, ಫ್ಲೈಓವರ್ಗಳಿರ್ಬೋದು, ಮನೆಗಳಿರ್ಬೋದು, ಹಲವಾರು ನಮ್ಮ ವಸತಿ ಕ್ಷೇತ್ರ ಇರ್ಬೋದು, ಇವೆಲ್ಲದರಿಂದ ನಮ್ಮ ಬದುಕಿನಲ್ಲೇ ಬದಲಾವಣೆ ಇದೆ. ಈ ಬದುಕಿನಲ್ಲಿ ಇದೇ ವೇಳೆ ಮಾತನಾಡಿದ ಇಂಧನ ಸಚಿವ ಡಿಕೆ ಶಿವಕುಮಾರ್, ವಿಶ್ವೇಶ್ವರಯ್ಯನವರ ಕೊಡುಗೆ ಇಡೀ ದೇಶಕ್ಕೆ ಮಾದರಿ, ದೇಶದ ಪ್ರಗತಿಯಲ್ಲಿ ಇಂಜಿನಿಯರ್ ಆಧಾರ ಸ್ತಂಭ ಎಂದು ಸಚಿವರು ಬಣ್ಣಿಸಿದರು. ಎಲ್ಲ ಏನಿದೆ ಒಟ್ಟಾರೆ ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ವಿಶ್ವ ಪರಂಪರೆಯ ತಾಣ ಹಂಪಿ ಸೇರಿದಂತೆ ದೇಶದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣೆ